ಸೊ ಇವರು ನಮ್ಮ ಸಹಪಾಠಿ. ಸೊ ನಾನು ಈ ಪಾತ್ರದಲ್ಲಿ ನಶೆಯನ್ನ ತೆಗೆದುಕೊಳ್ಳುವಂಥ ಒಂದು ಪಾತ್ರನ ಇದು ಮಾಡ್ತಿದ್ದೀನಿ. ನಾನು ಈ ಸ್ಕಿಟ್ನಲ್ಲಿ ಭವಿಷ್ಯ ಪಾತ್ರವನ್ನು ಪಾಲ್ಗೊಳ್ಳುತ್ತಿದ್ದೆ. ಯಾಕೋ ರಾಮು ಸ್ಕೂಲ್ಗೆ ಹೋಗಿಲ್ವಾ ಇನ್ನು ನೀನು ಇವತ್ತು? ಯಾವಾಗಲೂ ರೋಡಲ್ಲೇ ಇರ್ತೀಯ? ಯಾವಾಗಲೂ ರೋಡಲ್ಲೇ ಇರ್ತೀಯ? ಯಾಕೋ ಯಾವಾಗಲೂ ಮೈಕದಲ್ಲಿ ಇರ್ತೀಯ? ಯಾವಾಗಲೂ ನನಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ, ನನಗೆ ಬೇಜಾರಾಗುತ್ತದೆ. ಮತ್ತೆ ಆಗಿ ಮಾಡಬೇಕು ಅಂತ ಅನ್ಸಲ್ಲ. ನನಗೆ ಒಂದು ಪುಡಿ ಇದೆ, ಆ ಪುಡಿನ ತುಂಬ ಹೇಳಿದ್ರೆ ಅದೇ ಥರ ಫೀಲ್ ಮಾಡಬೇಕು ಅನ್ಸುತ್ತೆ. ಸೊ ಅದೇ ಥರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಕೇಕೆಲ್ಲ ಸಿಗುವಂಥದ್ದು ಪುಡಿ ನನ್ನ ಕಷ್ಟ ಮಾಡ್ಸೋದಕ್ಕೆ ನನಗೆ ತುಂಬ ಹೆಲ್ಪ್ ಮಾಡುತ್ತೆ, ಅದೇ ಆ ಪುಡಿ. ನೋಡು ರಾಮು, ನೀನು ಅದನ್ನೆಲ್ಲ ತಗೋಬಾರ್ದು. ಅದು ನನಗೂ ತಗೋ ತಗೋ ಅಂತ ನೀನು ಫೋರ್ಸ್ ಮಾಡಬೇಡ. ನನ್ನ ಅಮ್ಮ ಕೇಳಬೇಕಾಗುತ್ತೆ, ದಿನಾಗೂ ನನಗೆ ಹಿಂಸೆ ಮಾಡ್ತಾ ಇದ್ದೀನಿ ನೀನು ತಗೋ ತಗೋ ಅಂತ. ಅದು ತಗೊಳ್ಳೋದ್ರಿಂದ ನಮಗೆ ಎಲ್ಲ ಕಷ್ಟಗಳು, ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನನಗೆ ಯಾವುದೇ ಯೋಚನೆ ಬರಲ್ಲ, ಏನು ಅನ್ಸಲ್ಲ. ನನಗೆ ತುಂಬ ಫೀಲ್ ಆಗುತ್ತೆ, ತುಂಬ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತೀನಿ ನಾನು. ಆದರೆ ನೀನು ತಗೊಂತಾ ಇದ್ದೀಯ, ಅದು ತುಂಬ ತಪ್ಪು. ನೋಡು, ನೀನು ಇದೇ ರೀತಿ ಮಾಡ್ತಾ ಇದ್ರೆ ನಿನ್ನ ಆರೋಗ್ಯ ಕ್ಷೀಣಿಸುತ್ತೆ, ಮತ್ತೆ ನಿನ್ನ ಭವಿಷ್ಯಕ್ಕೂ ಕೂಡ ತುಂಬ ತೊಂದರೆ ಆಗುತ್ತೆ. ಅದನ್ನ ತಗೊಳ್ಳಿಲ್ಲ ಅಂತ ನನ್ನ ಆರೋಗ್ಯನೇ ಹಾಳಾಗ್ಬಿಡುತ್ತಲ್ವ. ನಾನು ಅದನ್ನ ತಗೊಳ್ಳಿಲ್ಲ ಅಂತಂದ್ರೆ ನನಗೆ ಸುಮ್ಮನೆ ಇರೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ತುಂಬ ಯೋಚನೆ ಮಾಡ್ತೀನಿ, ತುಂಬ ಸ್ಟ್ರಗಲ್ ಮಾಡ್ತೀನಿ. ಅದರಿಂದ ಡಿಪ್ರೆಷನ್ಗೂ ಹೋಗ್ಬಿಟ್ಟಿರ್ತೀನಿ ನಾನು ಕೆಲವು ಟೈಮಲ್ಲಿ. ಕೆಲವು ಟೈಮ್ ನನಗೆ ತುಂಬ ಫೀಲ್ ಆಗುತ್ತೆ, ತುಂಬ ಅದರಿಂದ ನನಗೆ ಎಲ್ಲ ಥರ ಅನುಭವಗಳು ಆಗುತ್ತೆ. ನನಗೆ ರಿಫ್ರೆಶ್ ಮೈಂಡ್ ಇರುತ್ತೆ, ಯಾವುದೇ ಕಾರಣಕ್ಕೂ ಏನೋ ಅನ್ಸಲ್ಲ. ಬೇಡ ಬೇಡ, ಅದನ್ನೆಲ್ಲ ಮಾಡಬೇಡ. ನಿಮ್ಮ ಅಮ್ಮ ಗೊತ್ತಾದ್ರೆ ಚೆನ್ನಾಗಿ ಹೊಡಿತಾರೆ ನಿನ್ನ. ಅದಕ್ಕೆಲ್ಲ ನೀನು ಇದು ಮಾಡಬೇಡ, ಬೇಡ ಹೋಗ್ಬೇಡ, ಅವ್ನ ಮಾತು ಕೇಳಬೇಡ, ನನ್ನ ಮಾತು ಕೇಳು ನೀನು. ಬೇಡ ಬೇಡ, ನೀನು ನಶೆ ಕಡೆ ಹೋಗ್ಬೇಡ, ನನ್ನ ಕಡೆ ಬಾ. ನಿನ್ನ ಭವಿಷ್ಯ ಒಳ್ಳೆ ಇದರಲ್ಲಿ ನೀನು ರೂಪಿಸ್ಕೋ. ಅದಕ್ಕೆಲ್ಲ ಅಡಿಕ್ಟ್ ಆಗಬೇಡ, ನೀನು ಹೋಗ್ಬೇಡ ಆ ಕಡೆ, ನನ್ನ ಕಡೆ ಬಾ. ಭವಿಷ್ಯ ನೋಡ್ತಾ ಇದ್ರೆ ನನಗೆ ಭವಿಷ್ಯ ಕಡೆ ಹೋಗ್ಬೇಕು ಅನಿಸ್ತಾ ಇದೆ. ನನ್ನ ಅಮ್ಮ ನನಗೆ ನೆನಪಾಗ್ತಾ ಇದ್ದಾರೆ. ಅಮ್ಮ ಕಷ್ಟ ನೋಡು, ತಂಗಿ ಇದ್ದಾರೆ, ನಿಮ್ಮ ತಮ್ಮ ಇದ್ದಾರೆ, ಅಮ್ಮ ಒಬ್ಬರೇ, ಅಪ್ಪ ಇದ್ದೀರ. ನಿನ್ನ ಎಷ್ಟು ಕಷ್ಟಪಟ್ಟು ಸಾಕ್ತಾ ಇದ್ದಾರೆ ಅಲ್ವಾ. ಒಂದು ಸಲ ಯೋಚನೆ ಮಾಡು, ಭವಿಷ್ಯದ ಬಗ್ಗೆ ಒಂದು ಸಲ ಯೋಚನೆ ಮಾಡು. ಹೋಗ್ಬೇಡ, ಬೇಡ, ಹೋಗ್ಬೇಡ. ಬೇಡ, ಆ ಕಡೆ ಹೋಗ್ಬೇಡ, ನನ್ನ ಕಡೆ ಬಾ. ನಿನ್ನ ಜೀವನ ಒಳ್ಳೆಯದಾಗಿ ರೂಪಿಸ್ಕೊಡ್ತೀನಿ. ಬೇಡ, ಹೋಗ್ಬೇಡ, ನಶೆ ಬೇಡ, ಭವಿಷ್ಯ ಬೇಕು, ಒಳ್ಳೆ ಓದು ಬೇಕು, ಒಳ್ಳೆ ವಿದ್ಯೆ ಬೇಕು. ಬೇಡ, ಹೋಗ್ಬೇಡ ಆ ಕಡೆ, ಬೇಡ, ನನ್ನ ಕಡೆ ಬಾ. ನಾನು ವಿದ್ಯಾರ್ಥಿ ಆಗಿದ್ದು ನನ್ನ ನೋಡೋ ದೃಷ್ಟಿ ಬೇರೆ ನೋಡ್ತಾ ಇದ್ದಾರೆ.
ನರ್ಸಿಂಗ್ ತಗೊಳ್ಳ ಭವಿಷ್ಯ ತಗೊಳ್ಳ ಅನ್ನೋ ಕನ್ಫ್ಯೂಷನ್ ಇದ್ದೀನಿ. ನನ್ನ ಭವಿಷ್ಯ ಮುಖ್ಯ ಅನಿಸಿದ್ರೆ ನರ್ಸಿಂಗ್ ನನಗೆ ಬಿಡೋಕ್ಕಾಗ್ತಿಲ್ಲ. ಈಗ ನಾನು ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ. ನಾನು ಯಾವ ತಗೋಬೇಕು ಈಗ? ಅಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ಭವಿಷ್ಯ, ನನ್ನ ಕನಸುಗಳು ಮುಖ್ಯ ಅನಿಸುತ್ತೆ. ನರ್ಸಿಂಗ್ ತಗೊಂಡ್ರೆ ನಾನು ತುಂಬ ಆರಾಮಾಗಿ ಆಗ್ತಿರ್ತಾ ಇದ್ದೀನಿ. ಆದರೆ ನಾನು ಯೋಚನೆ ಮಾಡಲೇಬೇಕಿದೆ. ಈ ಎರಡು ಸಿಚುವೇಶನಲ್ಲೂ ನಾನು ತುಂಬ ಯೋಚನೆ ಮಾಡಬೇಕಿದೆ. ನರ್ಸಿಂಗ್ ತಗೊಳ್ಳೋದ್ರಿಂದ ನನ್ನ ಆರೋಗ್ಯ ಹಾಳಾಗುತ್ತೆ, ನನಗೆ ಖುಷಿ ಕೊಡ್ತಾ ಇದೆ. ಬಟ್ ಭವಿಷ್ಯ ನನ್ನ ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಬಾಳ್ಬೋದು. ನರ್ಸಿಂಗ್ ಹೋಗ್ಲಾ, ಭವಿಷ್ಯ ಹೋಗ್ಲಾ? ಬೇಡ, ಭವಿಷ್ಯನೇ ಬೇಕು. ಒಂದು ಅಧ್ಯಾಯದಿಂದ ನನ್ನ ಸೋಲಿಕೆಗೆ ಅಂತ್ಯ ಇದೇ ಆಗಲಿ ಅಂತ ನಾನು ಭಾವಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.